ಅಯ್ಯೋ ಏನಿದು, ನಾನು ಗೌರಿ ಗಣೇಶ ಹಬ್ಬಕ್ಕೆ ತವ್ರ ಮನೆಗೆ ಹೋಗಿ ಬರುವುದರ ಒಳಗಡೆ ನನ್ನ ರೂಮ್ ಅವತರನೇ ಬದಲಾಗಿದೆ ಅಲ್ವಾ. ನನ್ನನ್ನು ತವ್ರ ಮನೆ ಕಳಿಸ್ಬಿಟ್ಟು ಏನೋ ಕಿತಾಪತಿ ಮಾಡಿದ್ದಾರೆ. ಅಲ್ಲ ಇವರು ಕೂಡ ಏನು ಹೇಳೇ ಇಲ್ಲ ಅಲ್ವಾ. ರೀ ರೀ ಅಯ್ಯೋ ಬಂದೆ ಬಂದೆ ಸುಮ್ಮಿ. ಯಾಕೆ ಅಷ್ಟು ಜೋರಾಗಿ ಕೂಗಿದ್ದು? ಭಯವೇ ಆಯ್ತು, ಎಲ್ಲಿ ಭೂಕಂಪ ಆಗಿತ್ತೋ ಏನೋ ಅಂತ. ಏನ್ರಿ ಇದು? ಎಲ್ಲಿ ಏನಾಯ್ತು? ಸರಿಯಾಗಿ ಹೇಳು ಏನು ಅಂತ. ಇಲ್ಲಿ ನೋಡಿ ಸರಿಯಾಗಿ ಗೂಬೆ ತರ, ಅಲ್ಲಿ ನೋಡ್ಬೇಡಿ. ಲೇ ಸುಮ್ಮಿ, ನಾನು ನಿನ್ ಗಂಡ ಕಣೆ, ಗೂಬೆ ಅಲ್ಲವೇ. ಸಾಕು ನಾಟಕ ಆಡಿದು. ಹೇಳ್ರಿ ಏನಿದು ರೂಮ್ ಕತೆ ಏನಿದು? ಏನು ಅಂದ್ರೆ ಗೋಡೆ, ಅದು ಅದನ್ನೇನು ನೋಡ್ಬೇಕು ನಾನು? ಗೋಡೆ ಅನ್ನೋದು ನನಗೂ ಗೊತ್ತು, ಡಬ್ಬ ನನ್ನ ಮಗನೆ. ಖಾಲಿ ಯಾಕೆ ಇದೆ? ನನ್ನ ಮೆಚ್ಚಿನ ನಿಲುವು ಕನ್ನಡಿಯಲ್ಲಿದೆ. ನಾನಿಲ್ಲ ಎಂದು ರೂಮಲ್ಲಿ ಇನ್ನೇನೇನೋ ಬದಲಾವಣೆ ಆಗಿದೆ. ಲೇ ಸುಮ್ಮಿ, ಅದು ಅದು ಏನ್ರಿ ಅದು 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 ಅಂತ ಸರಿಯಾಗಿ ಹೇಳ್ರಿ. ನಿನ್ ಮಾಯಾ ಕನ್ನಡಿ ಡೀಟೇಲ್ ಬೇಕು ಅಂದ್ರೆ ಹೋಗಿ ಅಮ್ಮನ ಜೊತೆ ವಿಚಾರಿಸು. ಅತ್ತೇನಾ? ಯಾಕೆ ನೀವ್ ಹೇಳಿದ್ರೇನು? ನಾಲ್ಗೆ ಮೇಲೆ ಹಾವು ಕೂತಿದ್ಯಾ ಕಚ್ಚಿಬಿಡೋಕೆ? ಹೇಳ್ರಿ ಸುಮ್ಮನೆ. ಏನಿಲ್ಲ ಸುಮ್ಮಿ, ನೀನು ನಮ್ಮ ಮನೆಗೆ ಬಂದಾಗಿಂದ ಕನ್ನಡಿ ಮುಂದೆ ಜಾಸ್ತಿ ಸಮಯ ಕಳೆಯೋದು ನೋಡಿ. ಕನ್ನಡಿ ಮಾಯಾವಿಯೋ ಇಲ್ಲ ಕನ್ನಡಿ ಮುಂದೆ ನಿಂತು ಮೇಕಪ್ ಮಾಡಿಕೊಂಡು ನನ್ನ ಮರಳು ಮಾಡುವ ನೀನು ಮಾಯಾವಿಯೋ ಅನ್ನೋ ಅನುಮಾನ ಶುರುವಾಗಿದೆ ಅಮ್ಮನಿಗೆ. ಹೋ, ಇದು ನಿಮ್ಮಮ್ಮನ ಕೆಲಸನಾ? ನಾನು ಅನ್ಕೊಂಡೆ ರೂಮಲ್ಲಿ ಒಂದು ಚಿಕ್ಕ ಕನ್ನಡಿನೂ ಇಲ್ಲದಾಗೆ ತೆಗ್ದಿದ್ದು ಮಾಡ್ತೀನಿ ಇಬ್ರಿಗೂ. ಮಾವ ಮಾವ. ಏನಮ್ಮ ಸೊಸೆ? ಅತ್ತೆಲ್ಲಿ ಮಾವ? ಇನ್ನೆಲ್ಲಿ ನಿಮ್ಮತ್ತೆ? ಆ ಮಾಯಾವಿ ಕನ್ನಡಿ ಮುಂದೆ ನಿಂತು ನೋಡ್ತಾನೇ ಇದ್ದಾಳೆ. ಯಪ್ಪ, ಎಷ್ಟು ನೋಡಿದ್ರು ಅವಳ ವಯಸ್ಸೇನು ಕಮ್ಮಿ ಆಗುತ್ತಾ? ಆ ಕನ್ನಡಿ ತಂದು ಹಾಕೊಂಡ್ಮೇಲೆ ಸರಿಯಾಗಿ ಅಡಿಗೆನೂ ಮಾಡ್ತಾ ಇಲ್ಲ. ಹೊರಗಡೆ ಒಳಗಡೆ ಎರಡು ಕಡೆನೂ ನಾನೇ ದುಡಿಬೇಕು. ಅಯ್ಯೋ ಇರಿ ಮಾವ, ಯಾಕೆ ಯೋಚನೆ ಮಾಡ್ತೀರಾ? ನಾನಿಲ್ವಾ? ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ ಅತ್ತೆ? ಏನಿಲ್ಲ ಸುಮ್ಮಿ, ನಿನ್ ಗಂಡ ನಿನ್ ನಿಲುವು ಕನ್ನಡಿ ಏನೋ ಮಾಯ ಮಾಡಿದೆ. ನಿನಗೆ ಅವನನ್ನು ಸರಿಯಾಗಿ ನೋಡಿಕೊಳ್ಳುತ್ತೇ ಇಲ್ಲ ಎಂದು ಕನ್ನಡಿ ತಂದು ಇಲ್ಲಿ ಹಾಕಿದ್ದ. ಅದೇ ನೋಡ್ತಾ ಇದ್ದೆ ಏನು ಮಾಯ ಮಾಡುತ್ತೆ ಎಂದು. ಅತ್ತೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು, ಕನ್ನಡಿ ಇಲ್ಲಿ ತಂದಾಕ್ಸಿದ್ದು. ನಾನೇ ಹೇಳೋಣ ಅಂತಿದ್ದೆ ಈ ಮಾಯ ಕನ್ನಡಿ ತೆಗಿಯೋಕೆ. ಹೌದು ಸುಮ್ಮಿ, ಯಾಕೆ? ಅಂತದ್ದೇನಿದೆ ಇದರಲ್ಲಿ? ಅಯ್ಯೋ ಅತ್ತೆ, ಈ ಕನ್ನಡಿಯಲ್ಲಿ ನೋಡಿಕೊಂಡ್ರೆ ವಯಸ್ಸು ಚಿಕ್ಕದು ಕಾಣುತ್ತೆ ಅಂತ ಅಂಗಡಿಯವನು ಹೇಳಿದ್ದ. ಆದ್ರೆ ಮನೆಗೆ ಕಳಿಸುವಾಗ ಬದಲಾಗಿದೆ. ಇದರಲ್ಲಿ ನೋಡಿಕೊಂಡ್ರೆ 10 ವರ್ಷ ಹೆಚ್ಚಾಗಿ ಕಾಣಿಸುತ್ತೆ. ನೀವೇ ಇಟ್ಕೊಳ್ಳಿ, ನನ್ಗಂತೂ ಬೇಡ. ನನಗೆ ಮೊಬೈಲ್ ಸಾಕು. ಅದರಲ್ಲಿ ಇನ್ನೂ ಚಿಕ್ಕ ಹುಡುಗಿ ತರ ಕಾಣುವ ಆ್ಯಪ್ ಇದೆ. ಏ ಸುಮ್ಮಿ, ನಿಜ ಕಣೆ ನಿನ್ ಮಾತು. ಎಷ್ಟು ನೋಡಿಕೊಂಡ್ರು ನನಗೆ ಹಾಲಾದ ಕನ್ನಡಿಯಲ್ಲಿ ವಯಸ್ಸಾದಾಗೆ ಕಾಣುತ್ತೆ. ನನ್ನ ಮುದ್ದಿನ ಸೊಸೆ ಅಲ್ವಾ? ಅದ್ಯಾವ ಆ್ಯಪು ನನಗೂ ಹೇಳೆ. ಅಯ್ಯೋ ನನ್ನ ಮುದ್ದು ಅತ್ತೆ, ನಿಮ್ಗೆ ಇಲ್ಲ ಅನ್ನೋಗುತ್ತಾ? ಹೇಳ್ತೀನಿ, ಕಿವಿ ಕೊಡಿ. ಏನಮ್ಮ ಸೊಸೆ, ನಿಮ್ಮ ಮತ್ತೆ ಒಂದೇ ಸಮನೆ ಕೆಲಸ ಮಾಡ್ತಾನೆ ಇದ್ದಾಳೆ. ಹೂ ಮಾವ, ಇನ್ಮೇಲೆ ಹೀಗೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೇ ಇರ್ತಾರೆ. ಏನ್ ಮ್ಯಾಜಿಕ್ ಮಾಡಿದೆ ತಾಯಿ? ಅಬ್ಬೋ, ನನ್ಗಂತೂ ಖುಷಿ ಆಗ್ತಾನೇ ಇದೆ ನಿಮ್ಮ ಮತ್ತೆ ಕೆಲಸ ಮಾಡೋದು ನೋಡಿ. ಸಿಂಪಲ್ ಮಾವ, ನನ್ನ ನಿಲುವು ಕನ್ನಡಿಯಲ್ಲಿ ನೋಡಿದ್ರೆ ವಯಸ್ಸು ಜಾಸ್ತಿ ಕಾಣುತ್ತೆ. ನನ್ನ ಹತ್ರ ಆ್ಯಪ್ ಇದೆ ಅಂದೆ, ಅದರಲ್ಲಿ ಹುಡುಗಿ ಹಾಗೆ ಕಾಣ್ತೀರಾ ಅಂತ ಅಷ್ಟೇ ಹೇಳಿದ್ದೆ. ಒಂದು ಕೆಲಸ ಶುರು. ಒಂದು ಆ್ಯಪಿಗೆ ಇಷ್ಟೊಂದು ಪವರ್ ಇದೆಯಾ? ಆ್ಯಪ್ಗೆ ಅಲ್ಲ ಮಾವ, ನಾನು ಕೊಟ್ಟಿರೋ ಟ್ರಿಕ್ ಕೆಲಸ ಮಾಡ್ತಿದೆ. ಅಂತದ್ದು ಏನ್ ಮಾಡಿದೆ ಸೊಸೆ? ಸಿಂಪಲ್ ಮಾವ, ಆ ಆ್ಯಪ್ ಮುಂದೆ ಮೇಕಪ್ ಮಾಡ್ಕೊಂಡು ಸೆಲ್ಫಿ ತೆಗೆದ್ರೆ ಮುದುಕಿ ತರ ಸೆಲ್ಫಿ ಬರುತ್ತೆ. ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಸುಸ್ತಾಗಿ ಸೆಲ್ಫಿ ತಗೊಂಡ್ರೆ 10 ವರ್ಷ ಚಿಕ್ಕವರಾಗೆ ಫೋಟೋ ಬರುತ್ತೆ ಎಂದಿದ್ದೇ ತಡ ಮನೆ ಕೆಲಸಕ್ಕೆ ಜಾಯಿನ್ ಆಗಿದ್ದಾರೆ. ಅಯ್ಯೋ ಸೊಸೆ, ಅದ್ರಲ್ಲಿ ಏನು ವಿಶೇಷ? ಒಂದೊಂದು ನಿಮಿಷಕ್ಕೂ ಬರೀ ಸೆಲ್ಫಿ ತೆಗಿತಾನೆ ಇರ್ತಾಳೆ, ಅದೇನು ವಿಶೇಷ? ಮಾವ, ಅಲ್ಲೇ ಇರೋದು ವಿಷಯ. ಆ್ಯಪ್ ಒನ್ ಟೈಮ್ ಪಾಸ್ವರ್ಡ್ ರೀತಿ, ದಿನಕ್ಕೆ ಒಂದ್ಸಾರಿನೇ ಓಪನ್ ಆಗೋದು. ಚೆನ್ನಾಗಿ ಕೆಲಸ ಮಾಡಿದ್ರೆ ಮಾತ್ರ ಸೆಲ್ಫಿ ಹುಡುಗಿರ್ ತರ ಕಾಣೋದು, ಇಲ್ಲಾಂದ್ರೆ ಮುದುಕಿ ತರ ಕಾಣ್ತೀರಾ ಅಂತ ಹೇಳ್ದೆ. ಅವರು ಎಷ್ಟು ಕೆಲಸ ಮಾಡಿ ಸೆಲ್ಫಿ ತೆಗೆದ್ರು ಹುಡುಗಿ ತರ ಫೋಟೋ ಬರಲ್ಲ. ಅವ್ರು ಕೆಲಸ ಮಾಡೋದು ತಪ್ಪಲ್ಲ. ನನ್ನ ಕನ್ನಡಿ ನನ್ನ ರೂಮ್ಗೆ ಹೆಂಗೆ ಮಾವ ನಿಮ್ ಸೊಸೆ? ಅಯ್ಯೋ ಸೊಸೆ, ಎಂತ ಪ್ಲಾನ್ ಮಾಡ್ತೀಯ? ಸದ್ಯ ಇವಳು ಕಾಟ ತಪ್ತು. ಹೂ ಮಾವ, ಅಮ್ಮ ಮಗ ಸೇರಿ ನಾಟಕ ಆಡಿದ್ರು. ಈಗ ನೋಡಿ ಯಾರು ಕೆಲಸ ಮಾಡ್ತಾರೆ ಅಂತ. ಸುಮ್ಮಿ, ಲೇ ಸುಮ್ಮಿ, ಏನೇ ಕೆಲಸ ಮಾಡದೆ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದೀಯಾ? ಹಾ, ಮತ್ತೆ ಕನ್ನಡಿ ಹೇಗೆ ಇಲ್ಲಿ ಬಂತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಕನ್ನಡಿ ಹೇಗ್ ಬಂತು ಅಲ್ವಾ? ಅಮ್ಮ ಮಗ ಸೇರು ಅಂದ್ರೆ ನಾನು ಸವಾ ಸೇರು ಕಣ್ರಿ. ಹೋಗಿ ನಿಮ್ಮಮ್ಮ ಅಡಿಗೆ ಮಾಡಿದ್ರೆ ಕರೀರಿ ಊಟಕ್ಕೆ. ಅಮ್ಮ ಅಮ್ಮ, ಏನಮ್ಮ ನೀನು ಅವಳ ಕೈಯಲ್ಲಿ ಕೆಲಸ ಮಾಡಿಸೋದ್ ಬಿಟ್ಟು ನೀನೇ ಮಾಡ್ತಾ ಇದೀಯಾ? ಬಿಡು ಮಗನೆ, ಇನ್ನು ಚಿಕ್ಕ ಹುಡುಗಿ, ಮಾಡ್ತಾಳೆ ಮುಂದಕ್ಕೆ, ಆರಾಮಾಗಿ ಇರ್ಲಿ. ನನ್ ಮುದ್ದು ಸೊಸೆ ಅಲ್ವಾ? ಅಮ್ಮ, ನೀನ ಈ ಮಾತು ಹೇಳ್ತಿರೋದು? ರೀ ರೀ, ಬನ್ರಿ ಇಲ್ಲಿ. ಹೋಗು ಮಗ್ನೆ, ಸೊಸೆ ಕೂಗ್ತಾ ಇದ್ದಾಳೆ, ಕೋಪ ಮಾಡ್ಕೋತಾಳೆ. ಹೋಗು. ಅಮ್ಮ, ಏನಮ್ಮ ನೀನ್ ಎದ್ದರೋದಾ? ಹೇ ಹೋಗು ಸುಮ್ನೆ, ನಾನು ಕೆಲಸ ಮುಗಿಸಿ ಸೆಲ್ಫಿ ತಗೋಬೇಕು. ರೀ ರೀ. ಹಾ ಬಂದೆ ಬಂದೆ.